ಆಗಮಿಸಿರುವ ಹಿರಿಯರು, ವಿಶ್ರಾಂತ ಉಪಕುಲಪತಿಗಳು, ಗುರುಗಳ ಸಮಾನರಾದಂಥ ಮಾನ್ಯ ಶ್ರೀ ಮಲ್ಲೇಪುರ ರಾಜರವರೇ, ಆಗಮಿಸಿರುವ ನನ್ನೆಲ್ಲ ಆತ್ಮೀಯರೇ, ಈಗ ಸಮಯ ಆಗ್ತಿದೆ, ಹಾಗಾಗಿ ಇದನ್ನು ನಾವು ಪ್ರಾರಂಭಿಸೋಣ. ಮನೆ ಗೃಹ ಮಂತ್ರಿಗಳು ಈಗ ತಾನೇ ಫೋನ್ ಮಾಡಿದರು, ನೀವು ಶುರು ಮಾಡಿದ್ರಿ, ನಾನು ಬಂದು ಜಾಯ್ನ್ ಆಗ್ತೀನಿ ಅಂಥೇಳಿ. ಹಾಗಾಗಿ ಈ ದಿನ ಮೊದಲಿಗೆ ನನ್ನ ಒಂದು ಸಣ್ಣ ಕಿರು ಪರಿಚಯ. ಈ ಚಿತ್ರದ ನಿರ್ದೇಶಕರಾಗಿರುವಂಥ ನನ್ನ ಸುಪುತ್ರ ಮಯೂರ್ ಪಟೇಲ್ ದುಬೈನಲ್ಲಿದ್ದಾರೆ. ಅವರು ರಾಜ್ ಕಪ್ ಮ್ಯಾಚ್ಗಾಗಿ ಒಂದು ಟೀಮಿನ ಕ್ಯಾಪ್ಟನ್ ಆಗಿ ಅವರಲ್ಲಿದ್ದಾರೆ. ಹಾಗಾಗಿ ಅವರ ಪರವಾಗಿ ಅವರು ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ಕಳಿಸಿದ್ದಾರೆ, ಕ್ಷಮೆಯನ್ನು ಸಹ ಕೋರಿದ್ದಾರೆ. ಈ ದಿನ ನಾನು ಬರೋಕ್ಕಾಗ್ತಿಲ್ಲ ಅಂಥೇಳಿ. ಉಳಿದಂತೆ ಹಲವಾರು ಕಲಾವಿದರು ನಮ್ಮ ಜೊತೆಲಿದ್ದಾರೆ. ನಮ್ಮನ್ನೆಲ್ಲ ತಲುಪಿಸಬೇಕಾದಂಥ ಇವತ್ತಿನ ಕನ್ನಡ ಚಲನಚಿತ್ರರಂಗದ ಪರಿಸ್ಥಿತಿಯಲ್ಲಿ ಕನ್ನಡ ಚಲನಚಿತ್ರವನ್ನು ಉಳಿವು ಮತ್ತು ಕನ್ನಡ ಚಲನಚಿತ್ರವನ್ನು ಬೆಳೆಸೋದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರಂಥ ನನ್ನ ಪತ್ರಕರ್ತ ಬಂಧುಗಳಿಗೆ ನಾನು ವಿನಂತಿ ಮಾಡ್ತಾನೆ. ಇದು ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರುವಂಥ ಹಲವಾರು ವಿಷಯಗಳ ಬಗ್ಗೆ ನಾನು ಮೊನ್ನೆ ಕೆಲವು ಪತ್ರಕರ್ತರ ಜೊತೆ ನಾನು ಹಂಚ್ಕೊಂಡಿದ್ದೆ. ಕನ್ನಡ ಚಲನಚಿತ್ರ ಏನು ಬೇಕು ಏನು ಬೇಡ ಅಂಥೇಳಿ. ಅದನ್ನೆಲ್ಲ ನಾನು ನಂತರ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ತಮಟೆ ಚಲನಚಿತ್ರದ ಒಂದು ಟೀಸರ್, ಇದನ್ನು ಅಂತ ಮಾಡಿದ್ರು. ಓಕೆ, ಮಲ್ಲೇಪುರಂ ಜಿ ವೆಂಕಟೇಶ್ ಅವ್ರ ಬಗ್ಗೆ ಸಾಹಿತ್ಯ ಮತ್ತು ಸಂಸ್ಕೃತ ಲೋಕದಲ್ಲಿ ಬಹುದೊಡ್ಡ ನನ್ನ ಗುರುಗಳು ಸಹ. ನಾನು ಕಳೆದ 19ರಂದು ಮೈಸೂರು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದಿಂದ ಡಿ.ಲಿಟ್ ಪದವಿಯನ್ನು ಪಡೆಯೋದಕ್ಕೆ ನನಗೆ ಮಾರ್ಗದರ್ಶಕರು ಆಗಿರುವಂತಹ ಹಾಗೂ ಕರ್ನಾಟಕದ ಪ್ರಪ್ರಥಮ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆಗಿದ್ದಂಥ ಮಾನ್ಯ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ರವರು ಈಗ ಈ ಒಂದು ಚಿತ್ರದ ಟೀಸರನ್ನು ಬಿಡುಗಡೆ ಮಾಡ್ತಾರೆ. ಕಾರಣಾಂತರದಿಂದ ಈಗ ನನಗೆ ಫೋನ್ ಹಾಯಿಸಿದರು. ನಮ್ಮ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಿಲ್ಲ. ಅವರ ಸ್ಥಾನವನ್ನು ನಮ್ಮ ಮಲ್ಲೇಪುರಂ ಜಿ ವೆಂಕಟೇಶ್ರವರು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಒಂದು ನನಗೆ ನೆನಪಾಗ್ತಿದೆ, 1993ರಲ್ಲಿ ನಾನು ಇಂಡಿಯನ್ ಚಿತ್ರ ಪ್ರಾರಂಭ ಮಾಡಿದೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. 31 ವರ್ಷಗಳ ಹಿಂದೆ. ಆಗ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವರೇ ಉದ್ಘಾಟನೆ ಮಾಡಿದರು. ಆ ಚಿತ್ರದಲ್ಲೂ ಸಹ ಇಂಡಿಯನ್ ಎಂಬ ಒಂದು ಗೀತೆಯನ್ನು ನಾನು ಸಿನಿಮಾಗೆಲ್ಲ ಬರೆದವನಲ್ಲ ಮದನ್ ಪಟೇಲ್ರೆ, ನಾನೆಲ್ಲ ಕಾವ್ಯಗಳನ್ನು ಮತ್ತು ಕವಿತೆಗಳನ್ನು ರಚನೆ ಮಾಡೋನು. ಇಲ್ಲ ಸರ್, ನೀವು ತುಂಬ ರಿಕ್ವೆಸ್ಟ್ ಮಾಡಿ 31 ವರ್ಷಗಳ ಹಿಂದೆ ಒಂದು ಹಾಡನ್ನು ಬರೆಸಿದ್ದೆ. ಬಹುಶಃ ನೀವು ಈಗಲೂ ನೋಡಿದ್ರು ಇಂಡಿಯನ್ ಗೀತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಂಥ ಗೀತೆ. 31 ವರ್ಷಗಳ ನಂತರ, ಅಂದರೆ ಇತ್ತೀಚೆಗೆ ಅವರು ನಿಧನರಾಗೋ ಮುಂಚೆ ಕೊನೆಯ ಹಾಡು ಈ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು. ಈ ಹಾಡಿನಲ್ಲಿ ಈ ಚಿತ್ರದ ಒಂದು ವಿಶೇಷವಾಗಿ ಕತೆ, ಒಂದು ಪುಟ್ಟ ಕಥೆನೇ ಈ ಹಾಡಿನಲ್ಲಿ ಬಂದಿದೆ ಅಂತ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ದಯಮಾಡಿ ಮಲ್ಲೇಜಿ ವೆಂಕಟೇಶ್ವರ ವೇದಿಕೆ ಮೇಲೆ ಬರಬೇಕು. ಹಾಗೆ ದಿನಕರ್ ಅವರ ಹಿರಿಯ ಸಿನಿಮಾ, ಅದು ಭಾಳ ಅದ್ಭುತವಾಗಿ ಬಂದಿದೆ. ನಾನು ನಿರ್ದೇಶನ ಮಾಡಿದ್ದೀನಿ. ಆ ಚಿತ್ರದಲ್ಲಿ ಮಯೂರ್ ಅಭಿನಯಿಸಿದ್ದಾರೆ. ನಮ್ಮ ತೇಜಸ್ವಿನಿ ತುಂಬ ಚೆನ್ನಾಗಿ ಮಾಡಿದ್ದೀಮ್ಮ. ಖಂಡಿತವಾಗಿ ಅದು ಬಿಡುಗಡೆ ಮುನ್ನ ನಾನು ಹೇಳ್ತೀನಿ. ಈಗ ಈ ಒಂದು ಪುಟ್ಟ ಟೀಸರ್ ಅನ್ನು ತಾವೆಲ್ಲರೂ ನೋಡಿದ್ದೀರಿ, ಹಾಗೂ ಒಂದು ಹಾಡನ್ನು ಕೇಳಿದ್ದೀರಿ. ನಾನು ಹೆಚ್ಚಾಗಿ ಮಾತನಾಡಲ್ಲ, ಯಾಕಂದ್ರೆ ನಾನು ಇದರಲ್ಲಿ ಅಭಿನಯ ಮಾಡೋದನ್ನು. ನಿರ್ದೇಶಕರು ರಾಜ್ ಕಪ್ಗಾಗಿ ದುಬೈನಲ್ಲಿದ್ದಾರೆ. ನಿನ್ನೆ ತಾನೇ ಫ್ಲೈಟಲ್ಲಿ 1 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ.
ಸೊ ಈಗ ನಾನು ಈ ಒಂದು ಹಾಡನ್ನು ಬಿಡುಗಡೆ ಮಾಡಿ, ನನಗೆ ಇತ್ತೀಚೆಗೆ ನಾನೇನು ಈಗ ನಾನು ಹೇಳಿದೆ ಪ್ರಾರಂಭ ಮುನ್ನ 19ರಂದು ಡಿಲಿಟ್ ಡಾಕ್ಟರೇಟ್ ಇನ್ ಲಿಟರೇಚರನ್ನು ಪಡೆಯೋದಕ್ಕೆ ಮಾರ್ಗದರ್ಶಕರಾಗಿದ್ದಂತಹ ಮಾನ್ಯ ಶ್ರೀ ಜಿ ಮಲ್ಲೇಪುರಂ ಜಿ ವೆಂಕಟೇಶ್ವರವರು ಈ ಒಂದು ತುಣುಕನ್ನು ನೋಡಿದ್ದೀರಿ, ಹಾಡನ್ನು ಕೇಳಿದ್ದೀರಿ. ಇದು ಕುರಿತು ಒಂದೆರಡು ಮಾತಾಡಬೇಕಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಡಾಕ್ಟರ್ ಮದನ್ ಪಟೇಲ್ ಅವರೇ, ಶ್ರೀ ದಿನಕರ್ ಅವರೇ, ತೇಜಸ್ವಿನಿ ಗೌಡ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಚಲನಚಿತ್ರದ ಅಭಿಮಾನಿಗಳೇ ಮತ್ತು ನಮ್ಮ ಮದನ್ ಪಟೇಲ್ ಅವರ ಅಭಿಮಾನಿ ವೃಂದವೇ ಮತ್ತು ಮಾಧ್ಯಮದ ಮಿತ್ರರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಟೀಚರನ್ನು ಬಿಡುಗಡೆ ಮಾಡಿದರೆ ತುಂಬ ಸಂತೋಷ ಆಗ್ತಾ ಇತ್ತು. ಆ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಮದನ್ ಪಟೇಲ್ ಅವರನ್ನು ಮೊದಲು ಅಭಿನಂದಿಸ್ತೇನೆ. ತಮಟೆ ನನಗೆ ಬಹಳ ಇಷ್ಟವಾದ ಚಲನಚಿತ್ರ. ದಲಿತ ಸಂಸ್ಕೃತಿಯ ಒಂದು ಪ್ರತೀಕ ತಮಟೆ. ಆ ಸಂಸ್ಕೃತಿಯ ಅಸ್ಮಿತೆಯನ್ನು ಈ ತಮಟೆ ಚಿತ್ರಗಳಿದೆ ಮತ್ತು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಡುಗಳಿವೆ. ಈ ಚಿತ್ರ ಮತ್ತು ಹಾಡು ಒಂದಕ್ಕೊಂದು ಸಂಬಂಧ ಇರೋದು. ಮತ್ತು ನಮ್ಮಲ್ಲಿ ಈ ಮೇಲ್ವರ್ಗ ಮತ್ತು ಕೆಳವರ್ಗ ಅಥವಾ ತಳವರ್ಗ ಅನ್ನುವ ಈ ಪರಿಕಲ್ಪನೆಗಳು ಸಮಾಜದಲ್ಲಿ ಇವೆ. ಇವೆರಡರ ನಡುವೆ ಭೂಮಿ ಮತ್ತು ಆಕಾಶದ ಅಂತರ ಇದೆ ನಿಜ. ಆದರೆ ಇಡೀ ತಮಟೆಯ ಚಿತ್ರದಲ್ಲಿ ಮತ್ತು ಆ ಹಾಡಿನಲ್ಲಿ ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡಬೇಕು ಅನ್ನೋ ಹಿನ್ನೆಲೆ ಬಹಳ ಪ್ರಧಾನವಾದ ಮುಖ್ಯ ಧ್ವನಿಯಾಗಿ ಬಂದಿದೆ. ಹಾಗಾಗಿ ನನಗೆ ಈ ಹಾಡು, ಆ ಹಾಡಿನ ಹಿನ್ನೆಲೆ, ಆ ಹಾಡಿಗೆ ಅವರು ಬಳಸಿರೋ ಹೊರಾಂಗಣ ಚಿತ್ರಣ, ಒಂದು ಸಹಜವಾಗಿ ಇರೋ ಚಿತ್ರಣ ಮತ್ತು ನಾಯಕ ಮತ್ತು ನಾಯಕಿ ಅವರಿಬ್ಬರ ಸಹಜವಾದ ಅಭಿನಯ ಆ ಹಾಡಿಗೆ ಪೂರಕವಾಗಿ ನಿಂತಿದೆ. ಯಾವುದೇ ಒಂದು ಹಾಡನ್ನ ಒಬ್ಬ ಪ್ಲೇಬ್ಯಾಕ್ ಸಿಂಗರ್, ಹಿನ್ನೆಲೆ ಗಾಯಕ ಹಾಡ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಇಡೀ ಪಾತ್ರ ಅಭಿನಯದ ಮೂಲಕ ಅದು ಅಭಿನೀತವಾಗುತ್ತೆ. ಈ ಅಭಿನಯದಿಂದ ಆಗೋದಿಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ 3 ಸಂಗತಿಗಳು. ಒಂದು ಆಂಗಿಕವಾದ್ದು, ಎರಡನೇದು ವಾಚಿಕವಾದ್ದು, ಮೂರನೇದು ಆಹಾರ್ಯ ಅಂತ ಕರೀತಾರೆ. ಆಂಗಿಕವಾದುದು ಅಂತ ಹೇಳಿದ್ರೆ ತನ್ನ ಬಾಡಿ ಲ್ಯಾಂಗ್ವೇಜ್ ಮೂಲಕ ತನ್ನ ಕಣ್ಣು, ಇಡೀ ದೇಹವೇ ಅದಕ್ಕೆ ಸ್ಪಂದನ ಮಾಡಬೇಕು. ಇಡೀ ಅವರಿಬ್ಬರ ಇದರಲ್ಲಿ ಆಂಗಿಕ ಪ್ರಧಾನವಾಗಿದೆ. ಈ ಆಂಗಿಕಕ್ಕೆ ಅನುಗುಣವಾಗಿ ಆಹಾರ್ಯ ಕೂಡ ಇದೆ. ಆಹಾರ್ಯ ಅಂದ್ರೆ ಉಡುಪು, ಅದಕ್ಕೆ ಬೇಕಾಗುವಂಥ ಒಂದು ಸೆಟ್ಟಿಂಗ್ಸು, ಅದರ ಹೊರಾಂಗಣ ಇತ್ಯಾದಿಗಳು ಎನ್ನೆಲ್ಲ ಇಟ್ಕೊಂಡು ಆ ಹಾಡು ನಮ್ಮ ಮನಸ್ಸಿನ ತುಂಬುತ್ತೆ. ಆ ಹಾಡನ್ನ ನಾನು ಕೇಳ್ತಾ ಇದ್ದಾಗ ಮತ್ತು ತಮಟೆ ಚಿತ್ರದ ಒಂದು ಇಡೀ ಆ ಚಿತ್ರದ ಟೀಸರ್ ಅನ್ನ ನಾನು ನೋಡ್ತಿರುವಾಗ ಕೆಲವು ಕಡೆ ಅವರ ಅಭಿನಯಕ್ಕೆ ನಾನು ಸುಸ್ತಾಗೋದೇ ಕಣ್ರಿ. ಅದಕ್ಕಾಗಿ ನನಗೆ ಅಚಾನಕ್ ಆಗಿ ಅವ್ರ ಕೈಯನ್ನು ಹೀಗೆ ಹಿಡಿದು ಅದಮ್ಮದೆ ನಾನು ಸ್ಪರ್ಶ ಮಾಡಿದೆ ಅವರನ್ನು. ನಿಜವಾಗ್ಲೂ ಒಬ್ಬ ಸಹಜವಾದ ನಟ ತಮಟೆ ಚಿತ್ರದಲ್ಲಿ ಬಹಳ ಮುಖ್ಯವಾದಂತ ಪಾತ್ರ ಮತ್ತು ತಮಟೆ ಮಾರಮ್ಮ, ಅದಕ್ಕೆಲ್ಲ ಬೇಕಾಗುವ ಪರಿಕರಗಳು ಬಹಳ ಚೆನ್ನಾಗಿದೆ. ಬಹಳ ಸಂತೋಷ ಆಯ್ತು ನನಗೆ. ನಮ್ಮ ದಿನಕರ್ ಅವರು ಅವ್ರ ಮುಂದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರು ಮಾತಾಡ್ತಾರೆ. ನಾನು ಸ್ವಲ್ಪ ಮಟ್ಟಿಗೆ ಚಲನಚಿತ್ರದಲ್ಲಿ ವಿಶೇಷವಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚು ಆಸಕ್ತಿ ಇರೋದು. ನಮ್ಮ ಮದನ್ ಪಟೇಲ್ ಅವರು, ಡಾಕ್ಟರ್ ಮದನ್ ಪಟೇಲ್ ಅವರು, ಏನು ಮದನ್ ಪಟೇಲ್ ಅಂತ ಹೇಳಲ್ಲ, ಡಾಕ್ಟರ್ ಮದನ್ ಪಟೇಲ್ ಅವರು ಈ ಚಲನಚಿತ್ರದಲ್ಲಿ ಸಂಗೀತದ ಸ್ಥಿತ್ಯಂತರಗಳು ಹೇಗಾಯಿತು ಅನ್ನೋದನ್ನ ಮುಖಿಯಿಂದ ಟಾಕಿ ಬಂದು ಟಾಕಿಯಿಂದ ಮುಂದೆ ಬರುವಾಗ ಅನೇಕ ಟ್ರ್ಯಾಕ್ಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ, ವಾದ್ಯದ ಪರಿಕರಗಳಲ್ಲಾದ ಬದಲಾವಣೆಗಳು, ಹಿನ್ನೆಲೆ ಗಾಯಕಗಳಾದ ಬದಲಾವಣೆಗಳು, ಸಾಹಿತ್ಯ ರಚನೆ, ಹೀಗೆ ಅನೇಕ ಒಂದು ತುಂಬ ಸಂಕೀರ್ಣವಾದಂತಹ ಒಂದು ಹಾಡು ಅನ್ನೋದು ಬರೀ ಹಾಗೆ ಹುಟ್ಟಲ್ಲ. ಅದರ ಹಿಂದೆ ಒಬ್ಬ ಕವಿ ಇರ್ತಾನೆ, ಅದ್ರ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾನೆ, ಚಲನಚಿತ್ರ ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕ ಇವರಿಬ್ರು ಇರ್ತಾರೆ.
ಆಮೇಲೆ ಅಲ್ಲಿ ಬೇರೆ ಬೇರೆ ವಾದ್ಯ ವೃಂದದವರು ಇರ್ತಾರೆ, ಅವರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಇದನ್ನ ಕವಿತೆ ಬರೆದಂತ ಒಬ್ಬ ಕವಿ ಇರ್ತಾನೆ. ಈ ಎಲ್ಲರ ಸಾಮೂಹಿಕವಾದಂತ ಒಂದು ಫಲವಾಗಿ ಒಂದು ಒಳ್ಳೆ ಹಾಡು ಬರುತ್ತೆ. ಇಲ್ಲದೆ ಹೋದ್ರೆ ಹಾಡನ್ನು ಹಾಗೆ ಹುಟ್ಟೋಕ್ಕಾಗಲ್ಲ. ಈಗಲೂ ನಮಗೆ ಹಳೆಯ ಹಾಡುಗಳನ್ನ ಮತ್ತೆ ಕೇಳ್ತೀವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಷ್ಟೋ ಜನರ ಒಂದು ಸಂಸರ್ಗದ ಫಲ ಅದು. ಆ ರೀತಿ ಇರುವಂತಹ ಒಂದು ದೊಡ್ಡ ಒಂದು 40-50 ವರ್ಷಗಳ ಕಾಲದ ಒಂದು ದೊಡ್ಡ ಯಾತ್ರೆ ಅದು. ಅದನ್ನೇ ಹಿನ್ನೆಲೆಗೆ ಇಟ್ಕೊಂಡು 50 ವರ್ಷಗಳ ಕಾಲ ಚಲನಚಿತ್ರದಲ್ಲಿ ನಡೆದಂತಹ ಅನೇಕ ಬೇರೆ ಬೇರೆ ಬಗೆಯ ವಿನ್ಯಾಸಗಳು, ಆದ ಬದಲಾವಣೆಗಳು, ತಾಂತ್ರಿಕವಾಗಿ ಆದ ಬದಲಾವಣೆಗಳು, ಹಿನ್ನೆಲೆ ಗಾಯಕಗಳಾದಂತಹ ಇದು ಇಡೀ ಟೆಕ್ನಾಲಜಿ ಹೇಗೆ ಇವತ್ತಿನ ಸಿನಿಮಾ ಇಂಡಸ್ಟ್ರಿಯನ್ನ ಹೇಗೆ ಆವರಿಸ್ಕೊಂಡಿದೆ ಅನ್ನೋದರ ಹಿನ್ನೆಲೆಗೆ ಇಟ್ಕೊಂಡು ಅವರು ಮಾಡಿರೋ ಅಧ್ಯಯನ ಅದು. ಡೈರೆಕ್ಟ್ ಅಧ್ಯಯನ ಬಹಳ ಕಷ್ಟಕರವಾದಂತಹ ಒಂದು ದೊಡ್ಡ ತುಂಬಾ ಕಾಂಪ್ಲೆಕ್ಸ್ ಆದ್ದು. ಅದು ಬಹುಶಿಸ್ತಿ ಅಧ್ಯಯನ ಅಂತಾನೆ ಕರೀದು. ಇದು ಮಲ್ಟಿಪಲ್ ಅನಾಲಿಸಿಸ್ ಇರಬೇಕಾದದ್ದು. ಇಂಥ ಮಲ್ಟಿಪಲ್ ಅನಾಲಿಸಿಸ್ ಆಗ ಸ್ಟುಡಿಯೋ ನಿರ್ಮಾಣ, ಸ್ಟುಡಿಯೋದಲ್ಲಿ ಹೇಗಾಗ್ತಿತ್ತು, ಅದಕ್ಕಿಂತ ಮುಂಚೆ ಆರಂಭದಲ್ಲಿ ಟಾಕಿ ಸಿನಿಮಾಗಳು ಬಂದಾಗ ಅದಕ್ಕೆ ಮ್ಯೂಸಿಕ್ ಅನ್ನು ಹೇಗೆ ಕೊಡ್ತಾ ಇದ್ರು, ಅದೆಲ್ಲ ಒಂದು ಸಚಿತ್ರವಾಗಿ ಬರೆದಿರುವಂತಹ ಒಂದು ಥೀಸಿಸ್ ಅದು. ಅಂತ ಒಂದು ಮಹಾಪ್ರಬಂಧನ ರಚನೆ ಮಾಡಿದ್ದಾರೆ. ಆ ರಚನೆ ಮಾಡಿ ಅದಕ್ಕೆ 19ನೇ ತಾರೀಕು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಅವ್ರಿಗೆ ಡಾಕ್ಟರೇಟ್ ಅನ್ನ ಹಾನರ್ ಮಾಡಿದೆ. ಮತ್ತು ಅದನ್ನ ಈಗಾಗಲೇ ಘೋಷಣೆ ಆಗಿದೆ. ಅದು ಆ ಘೋಷಣೆ ಆದ ಸಂದರ್ಭದಲ್ಲಿ ಈಗ 19ನೇ ತಾರೀಕು ಆಗಿದೆ. ಈಗ ನಾವು 25ನೇ ತಾರೀಕು ನಾವು ಇಲ್ಲಿ ಸೇರಿದ್ದೀವಿ. ಅದು ಕೇವಲ ಒಂದು ವಾರಕ್ಕಿಂತ ಇನ್ನೂ ಕಡಿಮೆ ಅವಧಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವ್ರಿಗೆ ನಾವು ಅಭಿನಂದಿಸಬೇಕಾದದ್ದು ಮತ್ತು ನೀವೆಲ್ಲರ ಕರ್ತಾಳದ ಮೂಲಕ ಅವ್ರಿಗೆ ಅಭಿನಂದಿಸೋಣ. ಅವರ ಈ ಚಲನಚಿತ್ರದ ಯಾತ್ರೆ ಏನಿದೆಯೋ ಅದು ಮೊದಲಿಂದ ಆರಂಭ ಆಗಿದ್ದು. ನಾನಾಗ ಮದನ್ ಮಲ್ಲು ಸೌಂಡ್ ಸಿಸ್ಟಮ್ ಅಂತಂದ್ರೆ ನಾನು ಬೆಂಗಳೂರಿಗೆ 74-75 ಬಂದೆ. ನಾನು ಬಂದಾಗ ಮದನ್ ಮಲ್ಲು ಸೌಂಡ್ ಸಿಸ್ಟಮ್ ಅನ್ನೋದು ಅವರದು ಎಲ್ಲೆಲ್ಲಿ ನೋಡಿದ್ರು ಕೂಡ ಮದನ್ ಮಲ್ಲುದೇ ಅವ್ರ ಚಿತ್ರ, ಅವರ ಪಾಮ್ ಅದು ಯಾವುದದು ವಾದ್ಯ ಅದನ್ನ ಇಟ್ಕೊಂಡು ಅವರು ಮಾಡ್ತಿರೋ ಪೋಸ್ಟರ್ಸ್ಗಳು ಮತ್ತು ಚಿಕ್ಕ ಚಿಕ್ಕ ಪೋಸ್ಟರ್ಸ್ ನಾನು ನೋಡಿದುಂಟು. ಮತ್ತು ಆ ಕಡೆ ಗವಿಪುರಂ ಗುಟ್ಟಳ್ಳಿ, ರಾಜಮಹಲ್ ಗುಟ್ಟಳ್ಳಿ ಇಂಥ ಏರಿಯಾಗಳಲ್ಲಿ ಅವರ ಹಬ್ಬಗಳಲ್ಲಿ ಮತ್ತು ವಿಶೇಷವಾದಂತ ದಿನಗಳಲ್ಲಿ ಅವರ ನಡೀತಾ ಇದ್ದಿದ್ದು ನೋಡಿ. ಒಬ್ಬ ಯಾವ ಯಾತ್ರೆ ಎಲ್ಲಿಂದ ಇತ್ತು ಅಲ್ಲಿಂದ ಹಿಡಿದು ಹೀಗೆ ಬಂದು ಇವತ್ತು ಒಂದು ಶಿಖರದಲ್ಲಿ ಅವರು ನಿಂತಿದ್ದಾರೆ, ಒಂದು ಹಂತದಲ್ಲಿ ನಿಂತಿದ್ದಾರೆ. ಅವರನ್ನ ಇಂಥ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲೆ ಇರೋದು ಮತ್ತು ಅವ್ರಿಗೆ ಅಭಿನಂದಿಸ್ತಿರೋದು ವೈಯಕ್ತಿಕವಾಗಿ ನನಗೊಂದು ಸಂತೋಷ ತರೋ ಸಂಗತಿ. ಹಾಗಾಗಿ ಡಾಕ್ಟರ್ ಮದನ್ ಪಟೇಲ್ ಅವರನ್ನ ಮದನ್ ಪಟೇಲ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಮತ್ತು ಅವರ ತಮಟೆ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಮತ್ತು ಆಡಿಯೋ ಕೂಡ ರಿಲೀಸ್ ಅನ್ನ ಒಂದು ಹಾಡಿನ ಮೂಲಕ ಅದು ಲೋಕಾರ್ಪಣೆ ಆಗಿದೆ ಅಂತ ಈ ಮೂಲಕ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಮಸ್ಕಾರ. ಮಲ್ಲೇಪುರ ವೆಂಕಟೇಶ್ವರಿಯವರೇ, ಡಾಕ್ಟರ್ ಮದನ್ ಪಟೇಲ್ ಅವರೇ ಹಾಗೂ ಮೇಡಮ್ ತೇಜಸ್ವಿನಿ ಗೌಡ ಅವರೇ. ಮದನ್ ಪಟೇಲ್ರು ನನಗೆ ಬಹಳ 3 ದಶಕಗಳಿಂದ ನನ್ನ ಒಳ್ಳೆ ಸ್ನೇಹಿತರು. ಅವರು ವಾದ್ಯಗೋಷ್ಠಿ ಇಂದ ಹಿಡಿದು ಅವರ ಪ್ರಯಾಣದಲ್ಲೆಲ್ಲ ಅವ್ರ ಜೊತೆಲಿ ನಾನಿದ್ದೀನಿ, ಬಹಳ ಆತ್ಮೀಯರು. ಹಾಗಾಗಿ ಅವ್ರ ರಾಜಕಾರಣದಲ್ಲಿ ತಮಗೆಲ್ಲ ಗೊತ್ತಿದ್ದಾಗೆ ಒಬ್ಬ ರಾಜಕಾರಣಿ ಕೂಡ, ಆದರೂ ಕೂಡ ಕಲೆ ಬಿಟ್ಟಿರಲಿಲ್ಲ. ಅವರು ನಿರಂತರವಾಗಿ ಸಿನಿಮಾ ಮಾಡ್ತಾನೆ ಬಂದರು. ಈಗ ತಾನೇ ಟೀಸರ್ ಬಿಡುಗಡೆ ಮಾಡಿದರು. ಬಹಳ ಅದ್ಭುತವಾದ ಸಿನಿಮಾ ಇದು. ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾ. ಇವತ್ತಿನ ದಿನ ಈ ಥಿಯೇಟರ್ಗಳಲ್ಲಿ ಈಗ ತಾನು ಹೇಳ್ತಿದೆ ಅವ್ರಿಗೆ. ಈಗಾಗಲೇ 2 ಪ್ರಶಸ್ತಿ ಬಂದಿದೆ. ಬೆಂಗಳೂರು ದಸರಾ ಉತ್ಸವದಲ್ಲಿ ಈ ಚಿತ್ರ ಪ್ರದರ್ಶನ ಆಗಿದೆ. ಅವ್ರಿಗೆ ಹೇಳ್ತಿದ್ದಾನೆ ಅಲ್ಲಿ ಕೂತಾಗ, ಸರ್ ಇದು ಈ ಗೋವಾ ಫಿಲ್ಮ್ ಫೆಸ್ಟಿವಲ್, ಕಾನ್ಸ್ ಫೆಸ್ಟಿವಲ್, ಈ ಥರ ಫೆಸ್ಟಿವಲ್ಗೆ ಹೋಗುವಂಥ ಸಿನಿಮಾ. ಸಮಾಜದಲ್ಲಿ ನೈಜ ಘಟನೆ ಆಧಾರಿತ ಸಿನಿಮಾ ಇದು. ಯಾಕಂದ್ರೆ ಒಂದು ಶೋಷಿತ ವರ್ಗದವರು, ಈಗ ನಾವು ದಿನನಿತ್ಯ ಪತ್ರಿಕಾ ಇದೆಲ್ಲ ನೋಡ್ತಿರ್ತೀವಿ, ಯಾರು ಹೌದು ಅವ್ರು ಇವರೇ ರಚನೆ ಮಾಡುವಂಥ ಕಾದಂಬರಿ ಇದು. ಆದರೆ ಈಗ ಈ ಪತ್ರಿಕೆಗಳಲ್ಲಿ ದಿನ ನೋಡ್ತೀವಿ ನಾವು,
ಯಾರೋ ಒಬ್ಬರು ಈ ಸ್ವಲ್ಪ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರೋರು ಯಾರೋ ಒಬ್ಬರು ಶ್ರೀಮಂತರಾಗಲಿ ಜಾತಿಯಲ್ಲಿ ಮುಂದೆ ಇರುವಂಥವ್ರಾಗಲಿ ಅವರ ವಿವಾಹ ಆದಾಗ ಏನೇನಾಗ್ತದೆ ಅವ್ರ ಕೊಲೆಗಳಾಗ್ತವೆ, ಈ ರೀತಿ ಎಲ್ಲ ಇದೆ. ಈ ಶೋಷಿತ ವರ್ಗದವರು ಅನುಭವಿಸ್ತಾರಂತ ಒಂದು ಇದನ್ನ ಗಮನಿಸ್ತಾ ಬರ್ತಾರೆ. ರಾಜಕಾರಣದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯ ಪ್ರವಾಸ ಮಾಡಿದ್ದಾರೆ ಅವರು. ಈ ಹಳ್ಳಿಗಾಡಿನಲ್ಲಿ ಇವತ್ತು ಈ ಕೇರಿಗಳಲ್ಲೆಲ್ಲ ಜನ ವಾಸ ಮಾಡೋದನ್ನೆಲ್ಲ ಅವ್ರು ಗಮನಿಸಿದ್ದಾರೆ. ಅವ್ರಿಗೋಸ್ಕರ ಬಹಳ ಸಾಮಾಜಿಕವಾಗಿ ಅವ್ರ ಜೊತೆ ನಿಲ್ಲುವಂತ ಅವ್ರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಕೂಡ ಅವ್ರು ಮಾಡ್ತಾ ಬಂದಿದ್ದಾರೆ. ಇನ್ನು ಅವರ ತಮ್ಮನ್ನ ನೆನೆಸ್ಕೋಬೇಕಾಗತ್ತೆ ಇವತ್ತು. ಅವರ ಬ್ರದರ್ ಮಹೇಶ್ ಅಂತೇಳಿ ಅವರು ಅದ್ಭುತ ನಿರ್ದೇಶಕರಾಗಿದ್ರು, ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವರ ಒಂದು ಹಾಡ್ ಸಹ ಬಂತು ಇವತ್ತು. ನಿಮ್ಮ ಬಹಳಷ್ಟು ಇವತ್ತು ಅವ್ರು ಇದ್ದಿದ್ರೆ ಅವ್ರ ಜೊತೆಲಿ ಇವ್ರ ಕುಟುಂಬನೇ ಈಗ ನೋಡಿ, ಅವ್ರ ಮಗ ಅದ್ಭುತವಾದ ನಟ, ಈಗ ನಿರಂತರವಾಗಿ ಅವರು ಸಿನಿಮಾ ಮಾಡ್ತಾ ಬರ್ತಾನೆ ಇದ್ದಾರೆ. ಅವ್ರ ತಮ್ಮ ಇವತ್ತು ಇವ್ರ ಜೊತೆಲಿ ಇಲ್ಲ. ಇವತ್ತು ಅವ್ರ ಹಾಡ್ ಮೂಲಕ ಅವ್ರನ್ನ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಅವರ ಈ ತಮಟೆ ಚಿತ್ರ ಥಿಯೇಟರ್ಗಳಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ. ಕೋಟಿ ಕೋಟಿ ಪಡ್ಕೊಳ್ಳೋಂಥ ದೊಡ್ಡ ದೊಡ್ಡ ಹೀರೋಗಳು ಇವು ನಾವು ಸಿನಿಮಾ ಮಾಡಿದವ್ರೇನೆ. 20-30 ಕೋಟಿ ಇಲ್ಲದೆ ಒಂದು ಸಣ್ಣ ಸಿನಿಮಾ ಆಗೋದಿಲ್ಲ. ಒಳ್ಳೆ ಹೀರೋನ ಹಾಕೊಂಡ್ರೆ 20-30 ಕೋಟಿ ರೂಪಾಯಿ ದುಡ್ಬೇಕು ಇವತ್ತು. ಈ ಓ ಟಿ ಟಿಗಳು ನಾನು ಹೇಳ್ತಿದ್ದೆ ಸಾಹೇಬ್ರಿಗೆ, ಓ ಟಿ ಟಿಗಳು 1-2 ಶುರುವಾಯಿತು, ನೆಟ್ಫ್ಲಿಕ್ಸು ಅಮೆಝಾನ್ ಅಂತೇಳಿ. ಈಗ ಅದೇನೇ ಒಂದು 57 ಆಗಿದೆ. 57 ಅಂತಂದ್ರೆ ಈಗ ಚಾನಲ್ ಚೇಂಜ್ ಮಾಡ್ದಂಗೆ ಮಾಡಬೇಕು. ಈಗ ಅಕಸ್ಮಾತ್ ಈ ತಮಟೆ ಚಿತ್ರನ ಯಾರೋ ಒಬ್ರು ಓ ಟಿ ಟಿ ತಗೊಂಡ್ರು ಅಂತ ಇಟ್ಕೊಳ್ಳಿ, ಆ ಓ ಟಿ ಟಿ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಈ ಸಿನಿಮಾ ನೋಡ್ಬೇಕಾದ್ರೆ ಇದಕ್ಕೋಸ್ಕರ ನೀವು ಅದನ್ನ ತಗೋಬೇಕಾಗತ್ತೆ. ಈ ಓ ಟಿ ಟಿ ಯಾವ್ದ್ರಲ್ಲಿ ಬರುತ್ತೋ ಅದನ್ನ ತಗೊಳ್ಬೇಕಾಗತ್ತೆ. ಇನ್ನು ಈ ದೊಡ್ಡ ದೊಡ್ಡ ಓ ಟಿ ಟಿಗಳು ಇಂಥ ಸಿನಿಮಾಗಳು ತಗೊಳ್ಳಲ್ಲ. ಅವ್ರಿಗೆ ಕಮರ್ಷಿಯಲಿ ಇದರಿಂದ ಲಾಭ ಇಲ್ಲ ಅಂತೇಳಿ ತಗೊಳ್ಳಲ್ಲ. ಬಟ್ ಸಾಮಾಜಿಕ ಇದರಲ್ಲಿ ಒಂದು ಮೆಸೇಜ್ ಕೊಡುತ್ತೆ. ಈ ಚಿತ್ರ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದಲ್ಲ. ಅವ್ರು ಏನಿದ್ರು ಕಮರ್ಷಿಯಲ್ ಮೈಂಡ್ ಇವತ್ತು. ಹಾಗಾಗಿ ಇದು ಬಾಯಿ ಮಾತಿಂದ ಈಗ ನೀವೆಲ್ಲ ಪತ್ರಿಕಾ ಮಿತ್ರರು ಇಲ್ಲಿದ್ದೀರಿ. ಇವಾಗ ನಿಮ್ಮ ಬರವಣಿಗೆ ನೀವು ಪ್ರಯತ್ನ ಪಟ್ರೆ ಅಂದ್ರೆ ನಿಮ್ಮ ಒಂದು ಸಹಕಾರದಿಂದ ಇದು 4 ಜನಕ್ಕೆ ಮುಟ್ಬೋದೇ ವಿನ ಥಿಯೇಟರ್ಗಳಲ್ಲಿ ಸರ್ ಜನ ಬಂದು ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ನೋಡಲ್ಲ. ಈ ಸಿನಿಮಾ ಯಶಸ್ಸಾಗಲಿ ಅಂತೇಳಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಸ್ವಾಗತವನ್ನ ಹೇಳ್ತಾ ಇದ್ದಾನೆ. ಹಿರಿಯರಾದಂತಹ ವೆಂಕಟೇಶ್ ಸರು, ದಿನಕರ್ ಸರು ಹಾಗೂ ಮದನ್ ಪಾಟೀಲ್ ಸರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ, ನಮ್ಮ ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಥ್ಯಾಂಕ್ ಯುನ ಹೇಳ್ತಾ, ಏನ್ ಹೇಳ್ಬೇಕಂದ್ರೆ ನಾನು ಅರ್ಧದಲ್ಲಿ ಬಂದೆ. ಬಟ್ ಆದ್ರೆ ನಾನು ಇವ್ರ ಜೊತೆ ಸಿನಿಮಾ ಮಾಡಿರೋದ್ರಿಂದ ಒಂದು ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು. ಮದನ್ ಸರ್ ಅಂದ ತಕ್ಷಣ ಸ್ವಲ್ಪ ನನಗೆ ಭಯ ಆಯ್ತು. ತುಂಬಾ ಸೀನಿಯರು ಮತ್ತೆ ಹೇಗೆ ಏನು ಅಂತ. ತುಂಬಾ ಸರಳವಾಗಿರ್ತಾರೆ. ಹೇಳ್ಬೇಕು ಅಂದ್ರೆ ಮಗು ತರ ಇರ್ತಾರೆ ಅಂತ ಅನ್ಕೋಬಹುದು. ಯಾರು ಮಗು ತರ ಇರ್ತಾರೋ ಅವ್ರ ಜೊತೆ. ಸೊ ಅಷ್ಟು ನೀಟಾಗಿ ಡೈರೆಕ್ಷನ್ ಮುಗಿಸಿದ್ರು ನನ್ನ ಒಂದು ಸಿನಿಮಾ. ಈ ಸಿನಿಮಾದಲ್ಲೂ ನಾನು ಬಂದು ಆಲ್ಮೋಸ್ಟ್ ಅರ್ಧದಲ್ಲಿ ನಾನು ನೋಡಿದೆ. ಆದ್ರೂ ನನಗೆ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ, ಯಾವಾಗ್ಲೂ ನಾವು ರಾಜಕೀಯ ಅಥವಾ ಅದು ಸಾಮಾಜಿಕ ಅಥವಾ ಯಾವುದೇ ಒಂದು ವಿಷಯ ತಗೊಂಡ್ರು, ನಾವು ಎಲ್ಲಿ ಭಾರತ ಇಂದಿದೆ ಅಂತಂದ್ರೆ ಜಾತಿಲಿ. ಯಾವಾಗ ಈ ಜಾತಿ ಧರ್ಮ ಅನ್ನೋದು ಸಂಪೂರ್ಣ ಇಲ್ದಂಗಾಗುತ್ತೋ ಅವಾಗಷ್ಟೇ ನಮ್ಮ ಭಾರತದಲ್ಲಿ ಪ್ರತಿಯೊಬ್ರು ನಾವು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ಜಾತಿ ಧರ್ಮದಿಂದ ಐಡೆಂಟಿಫಿಕೇಶನ್ ಮಾಡೋ ಬದಲು ಒಬ್ಬ ಮನುಷ್ಯತ್ವದಿಂದ ಯಾವಾಗ ನಾವು ಐಡೆಂಟಿಫಿಕೇಶನ್ ಮಾಡ್ತೀವೋ ಅವಾಗಷ್ಟೇ ನಾವು ಮುಂದಿರ್ತೀವಿ, ನಮ್ಮ ಭಾರತನೂ ಮುಂದಿರುತ್ತೆ. ಅಂತಹ ಒಂದು ಕಳಕಳಿಯ ಒಂದು ಸಂದೇಶವನ್ನ ನೀಡುವಂತಹ ಸಿನಿಮಾ ಈ ತಮಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರ ಅಭಿನಯವು ಸಹಜವಾಗಿದೆ. ಹಾಗೆ ಒಂದು ಕಾದಂಬರ ಆಧಾರಿತ ಒಂದು ಸಾಹಿತ್ಯವನ್ನ ಒಂದು ಸಂಗೀತವನ್ನಾಗಿ ಮಾಡಿರ್ತಕ್ಕಂತಹ ಈ ತಮಟೆ ಸಿನಿಮಾಕ್ಕೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮದನ್ ಪಾಟೀಲ್ ಸರ್ಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ನಿಮಗೆ ಒಳ್ಳೇದಾಗ್ಲಿ. ತಮಟೆ ಸಿನಿಮಾ ಕೇವಲ OTT ಅಲ್ಲ, ಚಿತ್ರ ಮಂದಿರಗಳಲ್ಲೂ ನೋಡಂಗಾಗ್ಲಿ, ಪ್ರತಿಯೊಬ್ರು ಈ ಸಿನಿಮಾನ ನೋಡಂಗಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೀಸರ್ ಮತ್ತು ಹಾಡನ್ನು ನೋಡಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂಥ ಹಿರಿಯರಾದಂಥ ಮಲೆಪುರಂ ಜಿ ವೆಂಕಟೇಶ್ರವರಿಗೂ ಹಾಗೂ ಹಿರಿಯ ನಿರ್ಮಾಪಕರಾದಂಥ ದಿನಕರ್ ಅವರಿಗೂ, ಕನ್ನಡದ
ಪ್ರತಿಭಾವಂತ ನಟಿಯಾದಂಥ ತೇಜಸ್ವಿನಿ ಗೌಡರವರಿಗೂ ನನ್ನ ಹೃದಯಪೂರ್ವಕ ವಂದನೆ. ಕಾರಣಾಂತರದಿಂದ ಹಲವಾರು ನಮ್ಮ ಕಲಾವಿದರು ಈಗ ಬಹುಶಃ ಕನ್ನಡ ಚಲನಚಿತ್ರ 60-70% ದುಬೈನಲ್ಲೇ ಇದ್ದಾರೆ ಈ ರಾಜ್ಕಪ್ಗಾಗಿ. ಕೆಲವರು ಬಂದಿಲ್ಲ, ಅವರೆಲ್ಲರೂ ಫೋನಿನ ಮೂಲಕ ತಮ್ಮ ಕ್ಷಮೆಯನ್ನು ಕೋರಿ ತಮಗೆ ನಮನಗಳನ್ನು ಸಲ್ಲಿಸಿದ್ದಾರೆ. ಇವತ್ತು ನಾನು ಮಾತಾಡಬಾರ್ದು ಅಂತಿದ್ದೆ, ಬಟ್ ದಿನಕರ್ ಅವರು OTT ಬಗ್ಗೆ ಮತ್ತು ಕನ್ನಡ ಚಲನಚಿತ್ರರಂಗದ ಇಂದಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಹಾಗಾಗಿ ನಾನು ಒಬ್ಬ ಹಿರಿಯ 31 ವರ್ಷಗಳ ಹಿಂದೆ ನಾನು ಸಿನಿಮಾ ನಿರ್ಮಾಪಕನಾಗಿ ಬಂದವನು. ಸುಮಾರು ಇಂಡಿಯನ್, ಮಹಾಚಿತ್ರ, ಆಂಧ್ರ ಹೆಂಡತಿ, ಪೊಲೀಸ್ ಆಫೀಸರ್, ಓಕೆ ಸರ್ ಓಕೆ, ಸತ್ಯಾನಂದ, ಈಗ ಉಂಟೆ, ಹೀಗೆ ಸಾಲು ಸಿನಿಮಾಗಳನ್ನು ತಗೊಂಡು ಬಂದವನು. ಇನ್ನೂ ಬದುಕಿದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ ಅಂದರೆ ಇಷ್ಟೊಂದು ಸಿನಿಮಾ ನಿರ್ಮಾಣ ಮಾಡಿ. ಇವತ್ತು ಯಾರೋ ಬರ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಮತ್ತೆ ಕಾಣೋದಿಲ್ಲ. ಇದರ ಸಂಪೂರ್ಣ ಆಳವಾಗಿ ಅಧ್ಯಯನ ಮಾಡಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಒಂದು ಪತ್ರನೂ ಬರೆದು ಅವ್ರ ಕೈಯಲ್ಲೂ ಕೊಟ್ಟು ಹೇಳಿದೆ, ಸರ್ ಏನಾದರೂ ಈ ಚಲನಚಿತ್ರರಂಗಕ್ಕೆ ತಾವು ಒಂದು ಕೊಡುಗೆಯನ್ನು ಕೊಡಿ, ತಾವು ಬಹುದೊಡ್ಡ ಕಲಾ ಪ್ರೇಮಿಗಳು ತಾವು ಅಂತ ಹೇಳಿದೆ ಅವ್ರಿಗೆ. ಆಗ ಅವರು ನೀವೆಲ್ಲ ಮಾಡಿಕೊಡಿ, ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ. ಮೊದಲೇ ನೀವು ಮೈಸೂರು ಹತ್ರ ಹೋಗಿ ನೀವು ಚಲನಚಿತ್ರ ಏನು ಫಿಲ್ಮ್ ಸಿಟಿ ಮಾಡ್ತಿದ್ದೀರಿ, ಅದನ್ನು ದಯಮಾಡಿ ಡ್ರಾಪ್ ಮಾಡಿಬಿಡಿ. ಯಾಕಂದರೆ ಈಗಾಗಲೇ ಮದ್ರಾಸ್ ಫಿಲ್ಮ್ ಸಿಟಿ, ಪ್ರಯಾಗ್ ಫಿಲ್ಮ್ ಸಿಟಿ ಇನ್ ಕೋಲ್ಕತ್ತಾ, ಮುಂಬೈ ಫಿಲ್ಮ್ ಸಿಟಿ ಎಲ್ಲವೂ ಯಾವುದೂ ನಡೀತಾ ಇಲ್ಲ. ಈಗಿನ ಸಂದರ್ಭದಲ್ಲಿ ನಾವು 21ನೇ ಶತಮಾನದಲ್ಲಿದ್ದೇವೆ. ಈಗ ಬೇಕಾಗಿರೋದು ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕುಳಿತಲ್ಲೇನೆ ಗ್ರೀನ್ ಮ್ಯಾಟಲ್ಲಿ ಸ್ವರ್ಗವನ್ನೇ ನಾವು ತೋರಿಸ್ಬಂತಂಥ ಕಾಲ ಇದೆ. ಹಾಗಾಗಿ ನಮಗೆ ಬೇಕಾಗಿರೋದು 10 ರೂಪಾಯಿಗೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದ್ರೆ 10 ರೂಪಾಯಿ 50 ಪೈಸಕ್ಕಾದರೂ ಯಾರೋ ಒಬ್ಬ ತಗೊಳ್ಳೋಂಥದ್ದು ಆಗಬೇಕು. ಅದು ಮಾರ್ಕೆಟಿಂಗ್ ಆಗಬೇಕು. ಮತ್ತು ಎಲ್ಲರೂ ಕಡಿಮೆ ದರದಲ್ಲಿ ಬಂದು ಕುಳಿತು ಸಿನಿಮಾವನ್ನು ನೋಡಿ ಅದನ್ನು ಎಂಜಾಯ್ ಮಾಡೋಂಥದ್ದು ಆಗಬೇಕು. ಆದರೆ ಚಲನಚಿತ್ರ ಮಂದಿರಗಳೆಲ್ಲ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಇವತ್ತು ಮುಚ್ಚುತ್ತಾ ಇದ್ದಾರೆ. ಬಹುಶಃ ಭಾಳಷ್ಟು ಮುಚ್ಚೋಗಿದ್ದಾರೆ. ನಮ್ಮ ಪ್ರಸಾದ್ ಇಲ್ಲಿ ಕುಂತಿದ್ದಾರೆ, ಅವ್ರನ್ನ ಕರೆಸಿದ್ದಿದ್ರೆ ಅವ್ರು ಹೇಳ್ತಿದ್ರು, ನವರತ್ನ ಪ್ರಸಾದ್ ಅವರು ಭಾಳ ನನ್ನ ಜೊತೆ ಹೆಚ್ಚು ಕಮ್ಮಿ 3 ದಶಕದಿಂದ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ನಮ್ಮ ಸಿನಿಮಾನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಯಾವ ಪರಿಸ್ಥಿತಿನಲ್ಲಿ ಒಂದು ಕನ್ನಡ ಚಲನಚಿತ್ರರಂಗ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಈಗ ಬಹಳ ಮುಖ್ಯವಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು ಪ್ರತಿಯೊಂದು ತಾಲೂಕಿನ ಅಥವಾ ಪ್ರತಿಯೊಂದು ಊರಿನ ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಕಟ್ಟಿದ್ರೆ, ಒಂದು 50 ರೂಪಾಯಿ 100 ರೂಪಾಯಿ ಟಿಕೆಟ್ ಇಟ್ಟರೆ ಅಲ್ಲಿನ ಜನಕ್ಕೆ ಬಂದು ಅವರಿಗೆ OTTಲಂತೂ ಯಾರೂ ನೋಡಲ್ಲ. ಭಾಳ ಜನ OTT ಅಂತಾರೆ. ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು OTT ಸಬ್ಸ್ಕ್ರೈಬರ್ಸ್ ಇದ್ದರೂ ಸಹ ಅವ್ರು ಯಾರು ಕನ್ನಡ ನೋಡ್ತಾ ಇಲ್ಲ, ಬೇರೆ ಭಾಷೆ ನೋಡ್ತಾ ಇದ್ದಾರೆ. ಇದೂ ಭಾಳ ನೋವಿನ ಸಂಗತಿ. ಕನ್ನಡದೇ ಆದಂಥ ಒಂದು OTT ಬರಬೇಕು ಅನ್ನೋಂಥದ್ದು ಒಂದು ಇದ್ರೂ ಆ OTT ಪ್ಲಾಟ್ಫಾರ್ಮ್ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ನೋಡೋಂಥದ್ದು ಎಲ್ಲಿಗೆ ಆಗ್ತದೆ ಅನ್ನೋದನ್ನು ನನಗೂ ಅರ್ಥ ಆಗ್ತಿಲ್ಲ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನು ನಮ್ಮದು 240ಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಇದಿದೆ, ಏನು ಮುಖ್ಯವಾದಂಥ ನಗರಗಳಿದೆ. ಅಲ್ಲೆಲ್ಲ ಒಂದು 2 ಥಿಯೇಟ್ರ್ ಕಟ್ಟಿದ್ರೆ ಒಂದು 500 ಥಿಯೇಟ್ರ್ ಆಗುತ್ತೆ, 100-150 ಸೀಟು. ಅಲ್ಲಿ ಜನಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಅವ್ರು ಖಂಡಿತವಾಗಿ ನೋಡ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಮಾಲ್ಗಳಾಗಿದೆ. ನೀವು ಯಾವ್ದಾರ ಮಾಲ್ನಲ್ಲಿ ಹೋಗಿ ಬೆಳಿಗ್ಗೆ ಶೋನಲ್ಲಿ ಜನವೇ ಇರೋದಿಲ್ಲ. ಯಾಕಂದರೆ ಮಾಲ್ ಅಂದರೆ ಬರೋದೇ ಮಧ್ಯಾಹ್ನದ ಮೇಲೆ, ಸಂಜೆ ಮೇಲೆ. ಇಂಥದನ್ನೆಲ್ಲ ಗಮನಿಸಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಮತ್ತು ಈಗಿರುವಂತಹ ಮುಖ್ಯ ಕಾರ್ಯದರ್ಶಿಗಳು ಕಾವೇರಿ ಅವರನ್ನು ಭೇಟಿ ಮಾಡಿ ಅವ್ರಿಗೆ ಕೊಟ್ಟಿದ್ದೇನೆ, ವಿವರಿಸಿದ್ದೇನೆ. ನಮಗೆ ಬೇಕಾಗಿರೋದು ಕನ್ನಡ ಚಲನಚಿತ್ರಕ್ಕೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಮಾಡೋದ್ರ ಮೂಲಕ ಎಲ್ಲ ನಿರ್ಮಾಪಕರಿಗೆ ಈಸಿಯಾಗಿ ಥಿಯೇಟ್ರ್ ಸಿಕ್ಕಿ ಅದ್ರ ಮೂಲಕ ಜನರಿಗೆ ತಲುಪಿಸಿ ಅದರಿಂದ ಒಂದಷ್ಟು ಹಣ ಬಂದರೆ ಅವರು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಅದನ್ನು ಮಾಡಿ. ಅದರ ಮೂಲಕ ಕನ್ನಡ ಚಲನಚಿತ್ರ ಪ್ರತಿಯೊಂದು ನಾನು ಇದರಲ್ಲೂ ಹೇಳ್ತಾ ಇರ್ತೀನಿ, ಚಲನಚಿತ್ರರಂಗ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ, ಬಹುದೊಡ್ಡ ಇಂಡಸ್ಟ್ರಿ. ಆದರೆ ಅದು ಎಲ್ಲೂ ಆರ್ಗನೈಸ್ ಆಗಲೇ ಇಲ್ಲ, ಇಲ್ಲಿವರೆಗೂ ಆಗೋ ಪ್ರಯತ್ನವೂ ಆಗಲಿಲ್ಲ. ನಮಗೆ ಇಲ್ಲೇ ಹೆಸರುಗಡದ ಹತ್ರ 106 ಎಕರೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೇನೋ ನಮ್ಮ ಹಿರಿಯ ನಾಯಕ ನಟರುಗಳಾಗಲಿ ನಮ್ಮ ಚಲನಚಿತ್ರರಂಗ ಅಲ್ಲಿ ಫಿಲ್ಮ್ ಸಿಟಿ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಇವತ್ತಾಗಿದ್ದಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಭಾಳ ಹತ್ತಿರದಲ್ಲಿ ಇರ್ತಿತ್ತು, ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲಿ ಇರ್ತಿತ್ತು. ಹಾಗೆ ಅಲ್ಲೇ ಎಲ್ಲರೂ ಈಗ ಶಿವರಾಮ್ ಕಾರಂತ್ ಬಡಾವಣೆ ಆಗ್ತಿರುವಂಥ ಜಾಗದಲ್ಲಿ ಅಲ್ಲೇ ಎಲ್ಲಾದರೂ ಒಂದು
ಕಲಾವಿದರಿಗೋಸ್ಕರ ಒಂದು ಒಳ್ಳೆ ಬಡಾವಣೆ ನಿರ್ಮಾಣ ಮಾಡಿ ಅವರೆಲ್ಲರಿಗೂ ಒಂದು ಅವಕಾಶ ಇಂಥ ವಿಷಯಗಳನ್ನು ಯಾಕಂದ್ರೆ ಇವತ್ತು ಕನ್ನಡ ಚಲನಚಿತ್ರ ಉಳಿವಿಗೆ ನೀವು ಸಹಕಾರ ಕೊಡ್ತಿದ್ರಿ ಪತ್ರಕರ್ತರ ಮಾಧ್ಯಮದವರು. ತಾವು ಇಂಥ ವಿಷಯಗಳನ್ನು ಹೆಚ್ಚೆಚ್ಚು ಪ್ರಚಾರ ಪಡಿಸಿ ಕರ್ನಾಟಕ ಸರ್ಕಾರಕ್ಕೂ ಸಹ ಕಣ್ ತೆರೆಸುವಂಥ ಕಾರ್ಯಕ್ರಮ ಆಗಿ ಸುಮಾರು ಒಂದು 500-600 ಸಣ್ಣ ಸಣ್ಣ ಚಿತ್ರಮಂದಿರಗಳಾದರೆ ಒಂದು ಸಿನಿಮಾ ನಿರ್ಮಾಣ ಮಾಡಿದಂಥವ್ರಿಗೆ ಒಂದು 250 ಥಿಯೇಟ್ರಲ್ಲಿ ಬಿಡುಗಡೆ ಆಯ್ತಪ್ಪ ಅಂದರೆ ಒಂದು ವಾರದಲ್ಲೇ ಆ ಥಿಯೇಟ್ರಿಂದ 10,000 ಬರಲಿ, ಅವ್ರಿಗೊಂದು 25 ಲಕ್ಷ ಆದರೂ ವಾಪಸ್ ಬರುತ್ತೆ. ಮತ್ತೊಂದು ಸಬ್ಸಿಡಿ ಅಂತ ಒಂದು 10-15 ಲಕ್ಷ ಬಂದರೆ ಎಲ್ಲರೂ ಉಳ್ಕೊಳ್ತಾರೆ. ಒಬ್ಬ ಸಿನಿಮಾ ನಿರ್ಮಾಣ ಮಾಡೋನು ನಾನು ಕಂಡಿದ್ದೇನೆ. 1970-80 ದಶಕದಿಂದ ನಂದು ಗಾಂಧಿನಗರದಲ್ಲಿ ಆಫೀಸ್ ಇತ್ತು, ಎಲ್ರಿಗೂ ಗೊತ್ತು. ಚಿತ್ರ ನಿರ್ಮಾಪಕ ಎಲ್ಲ ಮಾಡಿದ ನಂತರ ಆ ಚಿತ್ರದಲ್ಲಿ ನಟಿಸಿದವರಾಗಲಿ ತಂತ್ರಜ್ಞರಾಗಲಿ ಮುಗಿದೋಗ್ತದೆ. ಪಾಪ ಚಿತ್ರ ನಿರ್ಮಾಪಕ ಒಬ್ಬನೇ ಫುಟ್ಪಾತ್ ಮೇಲೆ ಬಂದು ನಿಂತಿರ್ತಾನೆ, ಅಲ್ಲೆಲ್ಲೋ ಹೆಂಗೋ ಮಾಡಿ ಸಿನಿಮಾನ ಬಿಡುಗಡೆ ಮಾಡಬೇಕಪ್ಪ ಅಂತೇಳಿ ಇದನ್ನೆಲ್ಲ ಕಂಡವ್ ನಾನು. ಹಾಗಾಗಿ ನಾನು ತಮ್ಮ ಮೂಲಕ ದಯಮಾಡಿ ಈ ಕನ್ನಡ ಚಲನಚಿತ್ರಕ್ಕೆ ಏನಾದರೂ ತಮಟೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದನ್ನು ನಾವು ಬಿಡುಗಡೆ ಮಾಡ್ತಿದ್ವಿ. ಸುಮಾರು ನಮ್ಮ ನವರತ್ನ ಪ್ರಸಾದ್ರವರು ಹೇಳಿದ್ರು ನಾನೊಂದು 50 ಥಿಯೇಟ್ರಲ್ಲಿ ಮಾಡ್ತಾ ಇದ್ದೀನಿ. 50 ಥಿಯೇಟ್ರಲ್ಲಿ ಅದು ಬಿಡುಗಡೆ ಆಗಿ ಜನ ನೋಡಿದ್ರೆ ಖಂಡಿತವಾಗಿ ನಾವೇನು ಹಾಕಿರೋ ಹಣ ಬಂದರೆ ನಾವು ಇಮಿಡಿಯೇಟ್ ಆಗಿ ಅದರ ಭಾಗ 2 ಅಥವಾ ಮತ್ತೊಂದು ಸಿನಿಮಾನು, ಈಗಾಗಲೇ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದ್ರ ಬಗ್ಗೆ ಇನ್ನೊಂದು ಇದನ್ನು ನಾನು ಹೇಳ್ತೀನಿ. ನಿರಂತರವಾಗಿ ಮಾಡ್ತಾ ಇದ್ವಿ. ಕರೋನಾ ಬಂದ ಕಾರಣ 3-4 ವರ್ಷ ನಾವೆಲ್ಲ ತಟಸ್ಥರಾಗಿದ್ದವು. ಇವತ್ತು ಭಯ ಆಗುತ್ತೆ ನಮ್ಮಂಥ ಹಿರಿಯ ನಿರ್ಮಾಪಕರಿಗೆ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಭಯ ಬರ್ತಾ ಇದೆ. ಓಪನ್ ಆಗಿ ಮಾತಾಡ್ಬೇಕು ನಾವು, ಯಾಕಂದರೆ ಇಲ್ಲಿ ಹೆಚ್ಚು ಪತ್ರಕರ್ತರಿದ್ದೀವಿ. ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಭಾಳಷ್ಟು ಜನಕ್ಕೆ ಇಲ್ಲಿ ಆಗುವಂಥ ನೋವು ನಲಿವುಗಳನ್ನು ಕಳೆದ 2 ವರ್ಷಗಳಲ್ಲಿ ಯಾರ್ಯಾರು ಸಿನಿಮಾ ಬಿಡುಗಡೆ ಮಾಡಿದರೆ ಈ ಡಿಸೆಂಬರ್ ಆದ ತಕ್ಷಣ ಜನವರಿನಲ್ಲಿ ಆ ಎಲ್ಲ ನಿರ್ಮಾಪಕರುಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರು ಅನುಭವಿಸಿದಂಥ ನೋವುಗಳನ್ನು ನಾವು ಕೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಸಮಯವನ್ನು ಫಿಕ್ಸ್ ಮಾಡಿ ಎಂತೆಂಥ ನೋವುಗಳನ್ನು ಅನುಭವಿಸಿದ್ದಾರೆ ನಿರ್ಮಾಪಕರು, ಬಿಡುಗಡೆ ಮಾಡೋದಕ್ಕೆ ಹೆಂಗೆ ಅನ್ಯಾಯ ಆಗಿದೆ, ಗಾಂಧಿನಗರದಲ್ಲಿ ಯಾವ ರೀತಿಯಲ್ಲಿ ಮೋಸ ಹೋಗಿದ್ದಾರೆ, ಯಾರಿಂದ ಮೋಸ ಹೋಗಿದ್ದಾರೆ, ಮತ್ತು ಸಿನಿಮಾ ನಿರ್ಮಾಣದ ಹಂತದಲ್ಲಿ ಏನಾಗಿದೆ, ಬಿಡುಗಡೆ ಹಂತದಲ್ಲಿ ಏನಾಗಿದೆ, ಇದನ್ನೆಲ್ಲ ಒಂದು ಮುಕ್ತವಾಗಿ ಚರ್ಚೆ ಮಾಡಬೇಕು. ಇದನ್ನು ಮಾಡೋದಕ್ಕೆ ಬೇಕಾದಂಥ ನಮ್ಮ ಚಲನಚಿತ್ರ ಮಂಡಳಿಗಳು ಈಗ 5-6 ಮಂಡಳಿನೋ 10 ಮಂಡಳಿಗಳಾಗೋಗಿದೆ. ಎಲ್ಲರೂ ಸೇರಿ ಏನಾದರೂ ಒಂದು ಮಾಡಬೇಕನ್ನಂತ ಒಂದು ಮಾಡಬೇಕು. ಭಾಳಷ್ಟು ಜನ ಯುವ ನಿರ್ದೇಶಕರು, ಯುವ ನಿರ್ಮಾಪಕರು, ಯುವ ನಾಯಕ ನಟರು, ನಾಯಕ ನಟಿಯರು ಬರ್ತಿದ್ದಾರೆ, ಒಳ್ಳೆ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ. ನನ್ನ ತಮಾಷೆಗಳೆಲ್ಲ ನನ್ನ ಹಿಂದಿನ ನಾನು ನಿರ್ದೇಶನ ಮಾಡಿದಂಥ ಸಿನಿಮಾ ಹೀಗೆ ವೆಜಿಟೇರಿಯನ್, ನಮ್ಮ ಹುಡುಗ ಗೊತ್ತಿಲ್ಲ ಬಿರಿಯಾನಿ ತಂದುಬಿಟ್ಟಿದ್ದಾನೆ, ತಿನ್ನಲೇಬೇಕು, ಸಮಯ ಇಲ್ಲ, ಅಲ್ಲಿ ನಮಗೆ ರೈಲ್ವೆ ಗೇಟ್ ಹತ್ರ ಮಾಡ್ತಾ ಇದ್ದೀವಿ ಸರ್, ನೀವೇನು ವರಿ ಮಾಡಬೇಡಿ ಅಂತ ಹೇಳಿ ಆ ಚಿಕನ್ ಬಿರಿಯಾನಿನ ತಿಂದು ಪಕ್ಕದಲ್ಲಿ ಹೋಗಿ ವಾಂತಿ ಮಾಡಿದಂಥ ಕಲಾವಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಆಲ್ಸೋ ಡೆಡಿಕೇಶನ್ ಈತಿನ ಯುವ ಜನಾಂಗರಲ್ಲಿ ನಾನು ಕಂಡಿದ್ದೇನೆ. ಸೊ ಅವ್ರಿಗೆಲ್ಲ ಕನಸು ನನಸಾಗಬೇಕಂದ್ರೆ ಆ ಚಿತ್ರ ಬಿಡುಗಡೆ ಆಗಬೇಕು, ಜನ ನೋಡಬೇಕು, ನಿರ್ಮಾಪಕನ ಹಣ ಬರಲಿ. ತಮಟೆ ಚಲನಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಭಾಳಷ್ಟು ನಮ್ಮೆಲ್ಲ ಕಲಾವಿದರ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ನಮ್ಮ ನಿರ್ಮಾಪಕರ ಪರವಾಗಿ ತಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನಮ್ಮ ಚಿತ್ರಕ್ಕೆ ಅದು ಆಪ್ಟಾಗಿರೋಂಥ ಗೀತೆ, ಅದು ಉತ್ತರ ದಿಕ್ಕಿಗೆ ರಾಣಿಯ ಪಟ್ಟು. ಸೊ ಆ ಹಾಡನ್ನು ಅವ್ರು ತುಂಬ ಮೆಚ್ಚಿಕೊಂಡು ನನಗೆ ಕೊಟ್ಟರು. ಬಟ್ ಅವರು ಕರೋನಾ ನಂತರ ಅವರು ಕಾಲ ವಶವಾದರು. ಹಾಗಾಗಿ ಅವರನ್ನು ನಾನು ನೆನೆಸ್ಕೊಂಡು ಅವರ ಮೊದಲನೇ ಸಿನಿಮಾದ ಗೀತೆ ನನ್ನ ಸಂಗೀತ ನಿರ್ದೇಶನದಲ್ಲಿ ಮತ್ತು ಅವರು ಕೊನೆಯ ಹಾಡನ್ನು ಬರೆದಿದ್ದು ಸಹ ನನ್ನದೇ ಸಂಗೀತ ನಿರ್ದೇಶನದಲ್ಲಾಗಿರೋದ್ರಿಂದ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಎಲ್ಲ ಹಾಡುಗಳನ್ನು ನಾನು ಕೇಳಿದ್ದೇನೆ. ತುಂಬ ಅದ್ಭುತವಾದಂಥ ಅವರ ಹಾಡುಗಳು ಬರೆದಿರೋದು. ಅದರಲ್ಲಿ 2 ಹಾಡು ನನ್ನದೇ ಸಂಗೀತ ನಿರ್ದೇಶನವಾಗಿದ್ದಕ್ಕೆ ನನಗೆ ತುಂಬ ತುಂಬ ಸಂತೋಷ ಇದೆ. ಬಂದಿರುವಂಥ ನನ್ನೆಲ್ಲ ಗೆಳೆಯರು, ನಮ್ಮ ಪದ್ಮನಾಭನಗರದ ಯುವ ನಾಯಕರೆಲ್ಲ ಬಂದಿದ್ದಾರೆ, ನಮ್ಮ ಪವನ್ ಬಂದಿದ್ದಾರೆ, ಅವ್ರ ಜೊತೆ ಅವರೆಲ್ಲ ಮಿತ್ರರು ಬಂದಿದ್ದಾರೆ, ಅಕ್ಬರ್ ಬಂದಿದ್ದಾರೆ, ಹಾಗೆ ಮತ್ತೆ ನಮ್ಮ ಸಹೋದರರು ಈಗ ತಾನೇ ಬಂದಿರುವಂತಹ ಎಲ್ಲರೂ, ಮತ್ತು ನಮ್ಮ JV ಪಾರ್ಟ್ನರ್ ಆಗಿರುವಂಥವರು ಸಹ ನಮ್ಮ ಬಂದಿದ್ದಾರೆ. ಭಾಳ ಕಡಿಮೆ ಇದರಿಂದ ನಾನು ಯಾರನ್ನೂ ಹೆಚ್ಚಾಗಿ ಕರೀಲಿ. ಯಾಕಂದರೆ ಮೊನ್ನೆ DK ಶಿವಕುಮಾರ್ ಅವರು ಇದರದ ಶೋ ರಿಲೀಸ್ ಮಾಡಿದಾಗ ನೀವೇ ನೋಡಿದ್ರಿ, ತುಂಬ ಜನಸಂದಣಿಯಾಗಿ ಪೊಲೀಸರು ಒಳಗೇನೆ ಬಿಡ್ದಂಗಾಗಿತ್ತು. ಹಂಗಾಗಬಾರ್ದು ಅಂತೇಳಿ ಭಾಳ ಕೇವಲ ಒಂದು 25-30 ಜನ ನಾವು ಕರೆದಿದ್ದೆ, ಎಲ್ಲರೂ ಬಂದಿದ್ದೀರಾ.
ಕರೆದಂತ ಬಂದಿರೋರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ನಾನು ಮತ್ತೊಮ್ಮೆ ನಮ್ಮೆಲ್ಲ ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ಕೋರ್ತೇನೆ, ಈ ಸಿನಿಮಾದ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಅತಿ ಹೆಚ್ಚಿನ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮಟೆ ಚಲನಚಿತ್ರರಂಗದ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.